ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅನ್ನೋ ಮಾತು ಎಷ್ಟು ಸತ್ಯನೋ ಹಂಗೆ ಈ ಒಂದು ಜಾಗನ ಜಸ್ಟ್ ನೋಡ್ಬಿಟ್ಟು ಜಡ್ಜ್ ಮಾಡಕ್ಕಂತೂ ಸಾಧ್ಯ ಇಲ್ಲ. ಅಲ್ಲಿ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು. ನನಗೆ ರೀಸೆಂಟ್ ಆಗಿ ತುಮಕೂರು ಹೋಗಿ ವಾಪಸ್ ಬರ್ಬೇಕಾದ್ರೆ ಲೇಟ್ ನೈಟ್ ಆಗಿತ್ತು, ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸ್ತಿತ್ತು. ಏನಾದ್ರು ತಿನ್ಬೇಕಂತ ಹುಡುಕ್ತಾ ಇದ್ದಾಗ ಶ್ರೀ ದೇವನಾರಾಯಣ್ ರಾಜಸ್ಥಾನಿ ದಾಬಾ ಅನ್ನೋದು ಕಣ್ಣಿಗೆ ಬಿತ್ತು. ಆಚೆಯಿಂದ ನೋಡ್ಬೇಕಾದ್ರೆ ಲೋ ಲೈಟ್ ಅಲ್ಲಿ ಸಿಕ್ಕಾಬಟ್ಟೆ ಲಾರಿ ಇರುತ್ತೆ, ಆಂಬಿಯನ್ಸ್ ಸೆಟ್ ಆಗಲ್ಲ ಅನ್ನೋ ತರ ಫೀಲ್ ಕೊಡುತ್ತೆ. ಬಟ್ ದಾಬಾ ಒಳಗಡೆ ಬಂದ್ಮೇಲೆ ಗೊತ್ತಾಗಿದ್ದು ಇದೊಂದು ರಾಜಸ್ಥಾನಿ ಶೈಲಿಯಲ್ಲಿ ಮಂಚ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಂಡ್ ಬರ್ತಾರಂತ ಜಾಗ. ಜೊತೆಗೆ ಫ್ಯಾಮಿಲೀಸ್ ಕೂಡ ಬಂದು ಫುಡ್ಸ್ ನ ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ರು. ಇನ್ನು ಫುಡ್ಸ್ ವಿಚಾರಕ್ಕೆ ಬರೆದರೆ ಸಜ್ಜಿ ರೊಟ್ಟಿ ಮತ್ತೆ ಪುಲ್ಕ ಎರಡೇ ಸಿಗೋದು, ರೈಸ್ ಐಟಮ್ ಯಾವ್ದು ಕೂಡ ಸಿಗಲ್ಲ. ಅದಕ್ಕೆ ಸುಮಾರು 4 ರಿಂದ 5 ವೆರೈಟಿಯ ಸೇವ್ ಟೊಮೊಟೊ ದಾಲ್ ಅಂತ ಸಿಗುತ್ತೆ. ನಾವು ಕೂಡ ಇಲ್ಲಿ ಸಜ್ಜಿ ರೊಟ್ಟಿ ಮತ್ತೆ ಪುಲ್ಕ, ಅದಕ್ಕೆ ಕಾಂಬಿನೇಷನ್ ಆಗಿ ಸೇವ್ ಟೊಮೊಟೊ ಮತ್ತೆ ಬೆಂಡಿ ಪಲ್ಯನ ತಗೊಂಡಿದ್ವಿ. ಇನ್ನು ಟೇಸ್ಟ್ ಬಗ್ಗೆ ಹೇಳಿದ್ರೆ ಇವರ ಸಜ್ಜಿ ರೊಟ್ಟಿ ಅಂತ ತುಂಬಾ ತಿಕ್ಕಾಗಿತ್ತು, ಸೇವ್ ಟೊಮೊಟೊ ಜೊತೆಗೆ ತಿನ್ಬೇಕಾದ್ರೆ ಮಜವಾಗಿತ್ತು. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ತಿಕ್ಕಾಗಿರುವಂತ ರೊಟ್ಟಿನ ಜಗದು ಬಾಯಿ ನೋವು ಬಂದ್ಬಿಡುತ್ತೆ. ಬಟ್ ನಮ್ಮ ಬೆಂಗಳೂರನ್ಸ್ಗೆ ಪುಲ್ಕ ಸೆಟ್ ಆಗುತ್ತೆ. ಪುಲ್ಕ ಅಂತೂ ಸಾಫ್ಟ್ ಆಗಿತ್ತು, ಬೆಂಡಿ ಪಲ್ಯ ಮತ್ತೆ ಸೇವ್ ಟೊಮೊಟೊ ಜೊತೆಗೆ ಮಜವಾಗಿತ್ತು. ಸೊ ಓವರ್ ಹೇಳಿದ್ರೆ ಜಾಗ ಶುರುವಾಗಿ 18 ವರ್ಷ ಆಗಿದೆ.